सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विपुमद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् ಶ್ರೀಕೃಷ್ಣ ಪರಮಾತ್ಮ ಕಪಿಲ ಗೋವಿನ ಮಹತ್ವವನ್ನು ಯುಧಿಷ್ಠಿರನಿಗೆ ತಿಳಿಸಿದ್ದಾನೆ. ಕಪಿಲ ಗೋ ಸ್ಮರಣೆ, ಕಪಿಲ ಗೋವಿನ ಪ್ರದಕ್ಷಿಣೆ, ನಮಸ್ಕಾರ, ಅದರ ಕೋಡಿಗೆ ಅಭಿಷೇಕ ಮಾಡಿದ ನೀರಿನಿಂದ ಪ್ರೋಕ್ಷಣೆ, ಪಂಚಗವ್ಯದ ಪ್ರಾಶನ, ಗೋಮೂತ್ರದಿಂದ ಮಿಶ್ರವಾದ ನೀರಿನಿಂದ ಸ್ನಾನ, ಇವುಗಳೆಲ್ಲ ಮನುಷ್ಯನ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಿರುವಂತಹ ಶ್ರೇಷ್ಠವಾದ ಪ್ರಾಯಶ್ಚಿತ್ತಗಳು ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿದ್ದಾನೆ. ಆ ಕಪಿಲ ಗೋವುಗಳಲ್ಲಿ ಅನೇಕ ಪ್ರಭೇದಗಳನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ. ದಶೇಹ ಕಪಿಲಾ ಪ್ರೋಕ್ತಾಃ ಸ್ವಯಮೇವ ಸ್ವಯಂಭುವಾ ಯೋ ದದ್ಯಾತ್ ಶ್ರೋತ್ರಿಯೋಭ್ಯೋ ವೈ ಸ್ವರ್ಗಂ ಗಚ್ಚತಿ ತಚ್ಛೃಣು. ಯುಧಿಷ್ಠಿರ, 10 ತರಹದ ಕಪಿಲಾ ಗೋವುಗಳಿದೆಯಪ್ಪ. ಶ್ರೇಷ್ಠನಾದಂತಹ ವೇದಾಧ್ಯಯನಾದಿಗಳನ್ನು ಮಾಡಿ ವೇದಾರ್ಥವನ್ನು ತಿಳಿದುಕೊಂಡಂತಹ ಯಜ್ಞಯಾಗಾದಿಗಳನ್ನು ಮಾಡುವಂತಹ ಸಜ್ಜನನಿಗೆ, ಅಂತಹ ಸಜ್ಜನರಿಗೆ ಕಪಿಲಾ ಗೋದಾನವನ್ನು ಮಾಡಿದರೆ ಉತ್ತಮವಾದಂತಹ ಸ್ವರ್ಗವನ್ನು ಅನುಭವಿಸ್ತಾನೆ. ಶ್ರೇಷ್ಠವಾದ ಸುಖವನ್ನು ಅನುಭವಿಸಿ ಜನ್ಮಾಂತರದಲ್ಲಿಯೂ ಕೂಡ ತಾನೂ ಉತ್ತಮವಾದ ಸತ್ಕರ್ಮಗಳನ್ನು ಯಜ್ಞಯಾಗಾದಿಗಳನ್ನು ಮಾಡುವ ಸೌಭಾಗ್ಯವನ್ನು ಪಡೆಯುತ್ತಾನೆ ಎಂಬುದಾಗಿ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾನೆ. ಏನದು 10 ತರಹದ ಕಪಿಲ? ಕಪಿಲ ಕಂದು ಬಣ್ಣದ್ದು, ಕಂದು ಬಣ್ಣದ ಆಕಳು ಕಪಿಲ ಗೋ. ಆ ಕಂದು ಬಣ್ಣದ ಆಕಳು, ಅದರಲ್ಲಿ ಅನೇಕ ಪ್ರಭೇದಗಳಿವೆ. ಚಾಕ್ಲೇಟಿ ಕಲರ್ ಅಂತ ಹೇಳ್ತಾರೆ. ಆ ಕಂದು ಬಣ್ಣದ ಆಕಳುಂಟಲ್ಲ, ಅದರಲ್ಲಿ ಸ್ವರ್ಣ ಕಪಿಲ ಅಂತ, ಬಂಗಾರದ ಹೊಳಪಿನ, ಬಂಗಾರ ಅಂದರೆ ಸ್ವಲ್ಪ ಹಳದಿ, ಶುದ್ಧವಾದ ದೈವ ಬಂಗಾರ, ಅದು ಹಳದಿ. ಆ ತರಹದ ಬಂಗಾರದ, ಸಾಮಾನ್ಯ ಹಳದಿ ಅಲ್ಲ, ಬೇರೆ ಹಳದಿ ಎಲೆಗಳಿರುತ್ತೆ, ಅರಿಶಿನ ಇದೆ, ಆ ಹಳದಿ ಬೇರೆ. ಆ ಬಂಗಾರದ ಹೊಳಪಿನಿಂದ ಮಿಶ್ರವಾದ ಕಂದು ಬಣ್ಣದ ಆಕಳು
ಅದು ಸ್ವರ್ಣ ಕಪಿಲ. ಆ ತರಹದ ಕಪಿಲ ಗೋವು ಉಂಟು. ದ್ವಿತೀಯ ಗೌರಪಿಂಗಲ. ಇನ್ನೊಂದು ಕಂದು ಹಳದಿ ಪಿಂಗಲ. ಕಂದು ಬಣ್ಣ, ಅದರಲ್ಲಿ ಹಳದಿ ಮಿಶ್ರಣ ಇದೆ, ಸ್ವಲ್ಪ ಕೆಂಪು ಮಿಶ್ರಣ ಇದೆ. ಗೌರ ಎಂಬ ಶಬ್ದ ಇದೆ. ಗೌರ ಎಂಬ ಶಬ್ದಕ್ಕೆ ಬಿಳಿ ಅಂತ ಅರ್ಥ. ಗೌರಪಿಂಗಲ ಅಂದರೆ ಬಿಳಿ ಹಳದಿ ಕಂದು ಮಿಶ್ರವಾದದ್ದು ಅಂತ ಅರ್ಥ ಬರುತ್ತೆ. ಆದರೆ ಮುಂದೆ ಶ್ವೇತಪಿಂಗಲ ಅಂತ ಪ್ರತ್ಯೇಕ ಹೇಳಿದ್ದಾನೆ ಕೃಷ್ಣ. ಹೀಗಾಗಿ ಇಲ್ಲಿ ಗೌರ ಅನ್ನುವ ಶಬ್ದಕ್ಕೆ ಕೆಂಪು ಅಂತ ಅರ್ಥ ಮಾಡಬೇಕು. ಗೌರ ಶ್ವೇತೆ ಅರುಣೆ ಪೀತೆ ಅಂತ ಮೇದಿನಿ ಕೋಶ ಇದೆ. ಗೌರ ಎಂಬ ಶಬ್ದಕ್ಕೆ ಹಳದಿ, ಬಿಳಿ, ಕೆಂಪು ಮೂರೂ ಅರ್ಥಗಳಿವೆ. ಹಳದಿ ಅಂತ ತೆಗೆದುಕೊಳ್ಳೋಣ ಅಂದರೆ ಪಿಂಗಲ ಶಬ್ದದಿಂದ ಹಳದಿ ಬಂದಾಗಿದೆ. ಬಿಳಿ ತೆಗೆದುಕೊಳ್ಳೋಣ ಅಂದರೆ ಮುಂದೆ ಶ್ವೇತ ಎಂಬ ಶಬ್ದ ಪ್ರತ್ಯೇಕ ಇದೆ, ಅದೊಂದು ಪ್ರಭೇದ ಬೇರೆ ಇದೆ, 6ನೆಯ ಪ್ರಭೇದ. ಹೀಗಾಗಿ 2ನೆಯ ಪ್ರಭೇದವನ್ನು ಕೃಷ್ಣ ಹೇಳುವಾಗ ಬಳಸಿದ ಗೌರ ಎಂಬ ಶಬ್ದ ಕೆಂಪು ಎಂಬ ಅರ್ಥ. ಹಾಗಾದರೆ ಇದೊಂದು ತರಹದ ಮಿಶ್ರವಾದ ಕೆಂಪು ಹಳದಿ ಮಿಶ್ರವಾದ ಕಂದು ಬಣ್ಣದ ಆಕಳು, ಇದು 2ನೆಯ ಪ್ರಭೇದ. ತೃತೀಯ ರಕ್ತಪಿಂಗಾಕ್ಷಿ. ಕೆಂಪು ಹಾಗೂ ಹಳದಿ ಕಂದು ಬಣ್ಣಗಳಿಂದ ಕೂಡಿದಂತಹ ಕಣ್ಣು ವಿಶೇಷವಾಗಿ ಇದ್ದರೆ, ಇನ್ನುಳಿದ ಭಾಗ ಬೇರೆ ಬಣ್ಣದ್ದಾಗಿರಬಹುದು. ಕಣ್ಣು ಈ ತರಹದ ಕೆಂಪು ಹಳದಿ ಕಂದು ಬಣ್ಣದ ಮಿಶ್ರವರ್ಣದ ಛಾಯೆಯನ್ನು ಪಡೆದಿದ್ದರೆ ಆಗ ಅದು 3ನೆಯ ಪ್ರಭೇದ. ಕತ್ತಿನ ಭಾಗದಲ್ಲಿ, ಕುತ್ತಿಗೆಯ ಭಾಗದಲ್ಲಿ ಅಲ್ಲಿಯೇ ಗಂಗೆದೊಗಲು ಇರೋದು ಸಾಸ್ನ ಅಂತಾರೆ. ಆ ಭಾಗದಲ್ಲಿ ವಿಶೇಷವಾಗಿ ಯಾವುದು ಕಂದು ಹಳದಿ ಬಣ್ಣವುಳ್ಳದ್ದಾಗಿದೆ. ಇನ್ನುಳಿದ ಭಾಗದಲ್ಲಿ ಬೇರೆ ಬಣ್ಣ ಇದ್ದರೂ ಕೂಡ ಇಲ್ಲಿ ಮಾತ್ರ ಕಂದು ಹಳದಿ ಬಣ್ಣ ಇದೆ. ಅದು ಗಲಪಿಂಗಲ ಅಂತ 4ನೆಯ ಪ್ರಭೇದ. 5ನೆಯದು ಬಭ್ರುವರ್ಣಾಭ. ಇದು ಕೆಂಪು ಬೆರೆತ ಕಂದು ಬಣ್ಣ, ಇಲ್ಲಿ ಹಳದಿ ಇಲ್ಲ. ಗೌರ ಪಿಂಗಲ ಅಲ್ಲ ಇದು, ಇದು ಬರೀ ಬಭ್ರುವರ್ಣ. ಬಭ್ರು ಎಂಬ ಶಬ್ದಕ್ಕೆ ಕೆಂಪು ಬೆರೆತ ಕಂದು ಬಣ್ಣ ಅಂತ. ಆ ತರಹದ ಕೆಂಪು ಹಾಗೂ ಕಂದು ಇವುಗಳ ಮಿಶ್ರಣ ನೀವೆಲ್ಲ ಕಣ್ಣು ಮುಂದೆ ತಂದ್ಕೊಳ್ಬೋದು. ಕೆಲವು ಜಾಸ್ತಿ ಕಂದು ಬಣ್ಣದೊಳಗೆ ಸ್ವಲ್ಪ ಕೆಂಪು ಛಾಯೆ ಜಾಸ್ತಿ ಇರ್ತದೆ, ಕೆಲವು ಸ್ವಲ್ಪ ಹಳದಿ ಛಾಯೆ ಇರುತ್ತೆ. ಅದು 5ನೆಯ ಪ್ರಭೇದ ಬಭ್ರುವರ್ಣಾಭ. 6ನೆಯದು ಶ್ವೇತಪಿಂಗಲ, ಬಿಳಿ ಹಾಗೂ ಕಂದು ಹಳದಿ. ಆಮೇಲೆ ಸಪ್ತಮಿ ರಂಗಪಿಂಗಾಕ್ಷಿ. ಕಂದು ಹಳದಿ ಬಣ್ಣದ ನೇತ್ರ ಭಾಗ ಉಳ್ಳದ್ದು, ಜೊತೆಗೆ ರಂಗ. ರಂಗ ಅಂದರೆ ತವರು ಅಂತ. ಹೊಳಪು, ಬೆಳ್ಳಿಯ ಹಾಗೆ ಹೊಳಪಿರುತ್ತೆ. ಆ ತರಹದ ತವರಿನ ಹೊಳಪು ಕಣ್ಣಲ್ಲಿದೆ. ಆ ಬಿಳಿಯ ಒಂದು ವಿಶಿಷ್ಟವಾದಂತಹ ಹೊಳಪು ತೇಜೋಮಯವಾದ ಕಣ್ಣುಗಳನ್ನು ಪಡೆದುಕೊಂಡಂತಹ ಆಕಳಿಗೆ ಇರುತ್ತೆ. ಅದು ರಂಗಪಿಂಗಾಕ್ಷಿ. ಇನ್ನು 8ನೆಯದು ಖುರಪಿಂಗಲ. ಕಾಲಿನ ಉಗುರು ಇರುವಂತಹ ಖುರ ಕಾಲು, ಆ ಪ್ರದೇಶ ಇದು ಕಂದು ಹಳದಿ ಬಣ್ಣದ್ದಾಗಿದ್ದರೆ ಆ ಭಾಗದಲ್ಲಿ ಅದು ಖುರಪಿಂಗಲ ಅಂತ. 9ನೆಯದು ಬಿಳಿ ಕೆಂಪು ಮಿಶ್ರವಾದ ಸಂಪೂರ್ಣವಾದ ಆಕಳಿದ್ದರೆ ಅದು ಪಾಟಲ ಅಂತ. 6ನೆಯದು ಪುಚ್ಛ ಭಾಗದಲ್ಲಿ ಕಂದು ಬಣ್ಣ, ಹಳದಿ ಕಂದು ಬಣ್ಣ ಇದ್ದರೆ ಅದು ಪುಚ್ಛಪಿಂಗಲ ಅಂತ. ಹೀಗೆ 10 ತರಹದ ಕಪಿಲಾ ಗೋವುಗಳಿವೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅತ್ಯಂತ ಶ್ರೇಷ್ಠವಾದ ಹೋಮಕ್ಕಾಗಿಯೇ ಬ್ರಹ್ಮದೇವರಿಂದ ನಿರ್ಮಿತವಾದಂತಹ, ಯಜ್ಞಯಾಗಾದಿಗಳಿಗಾಗಿಯೇ ಬಳಸಲು ಯೋಗ್ಯವಾದಂತಹ, ಸಕಲ ದೇವತೆಗಳ ಸನ್ನಿಧಾನಕ್ಕೆ ಪಾತ್ರವಾದಂತಹ ಈ ಕಪಿಲಾಗೋ. ಇಂತಹ ಕಪಿಲಾಗೋವನ್ನು ವಿಶೇಷವಾಗಿ ಪೂಜೆ ಮಾಡಬೇಕು. ಅದರ ಹಾಲನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ. ಇದೇ ರೀತಿ ಈ 10 ತರಹದ ಆಕಳು ಇದ್ದ ಹಾಗೆ 10 ತರಹದ ಎತ್ತುಗಳು ಇವೆ, ಕಪಿಲಾ ಎತ್ತುಗಳು. ಆ ಕಪಿಲಾ ಎತ್ತುಗಳೇನಿವೆ ಅವುಗಳನ್ನು ಉತ್ತಮನಾದಂತಹ ವೇದಾಧ್ಯಯನ ಸಂಪನ್ನನಾದಂತಹ ಬ್ರಾಹ್ಮಣ, ಯಜ್ಞಯಾಗಾದಿಗಳನ್ನು ಮಾಡುವಂಥವನು, ಅವನು ತನ್ನ ಹೊಲದ ಕೆಲಸಕ್ಕೆ ಇಂತಹ ಕಪಿಲ ಎತ್ತುಗಳನ್ನು ಬಳಸಬಹುದೇ ಹೊರತು ವೇದಾಧ್ಯಯನಾದಿ ಸಂಪನ್ನನಾಗದೇ ಇರತಕ್ಕಂತಹ ವ್ಯಕ್ತಿ
ಶುದ್ಧವಾದ ಬ್ರಾಹ್ಮಣ್ಯವನ್ನು ಕಾಪಾಡಿಕೊಳ್ಳದೇ ಇರತಕ್ಕಂತಹ ವ್ಯಕ್ತಿ ಎತ್ತುಗಳನ್ನು ತನ್ನ ಹೊಲದ ಕೆಲಸಕ್ಕೆ ಉಪಯೋಗಿಸಿಕೊಂಡರೂ ಅವನಿಗೆ ಅನರ್ಥ ಇದೆ. ಎಷ್ಟು ಅದರ ಮಹತ್ವವನ್ನು ಹೇಳಿದ್ದಾರೆ ನೋಡಿ. ಹೇಗೆ ಗೋವುಗಳ ಹಾಲನ್ನು ಸ್ವೀಕರಿಸಬೇಕಾದರೆ ಯಜ್ಞಯಾಗಾದಿಗಳಿಗೆ ಉಪಯೋಗಿಸಿ ಉಳಿದದ್ದನ್ನು ಸ್ವೀಕರಿಸಬೇಕು, ಅಂತಹ ಯಜ್ಞಯಾಗಾದಿಗಳನ್ನು ಮಾಡುವ ಸಜ್ಜನರು ಮಾತ್ರ ಅಂತ. ಹಾಗೆ ಎತ್ತುಗಳನ್ನು ಕೆಲಸಕ್ಕೆ, ಈ ಕಪಿಲ ಎತ್ತುಗಳನ್ನು ಉಪಯೋಗಿಸಬೇಕಾದರೂ ಕೂಡ ಬ್ರಾಹ್ಮಣೋ ವಾಹಯೇತ್ತಾಂಸ್ತು ನಾನ್ಯೋ ವರ್ಣಃ ಕಥಂಚನ, ವೇದಾಧ್ಯಯನ ಸಂಪನ್ನನಾದಂತಹ ಬ್ರಾಹ್ಮಣ ಅದನ್ನು ತನ್ನ ಕಾರ್ಯಕ್ಕೆ ಉಪಯೋಗಿಸಬೇಕು. ಅದರಿಂದ ಮುಂದೆ ಮುಂದೆ ಪವಿತ್ರವಾದ ದೇವತಾ ಕಾರ್ಯಗಳನ್ನು ಅವನು ಮಾಡಬೇಕು. ಆ ಹೊಲದಲ್ಲಿ ಬೆಳೆದಂತಹ ಧಾನ್ಯಗಳಿಂದ ಅದು ಯಜ್ಞಯಾಗಾದಿಗಳಿಗೆ ಉಪಯೋಗ ಆಗಬೇಕು ಕೊನೆಗೆ. ಸರಿ, ಆ ಸಂದರ್ಭದಲ್ಲಿ ಆ ಕಪಿಲ ಎತ್ತು, ಸಾಮಾನ್ಯ ಎತ್ತುಗಳಾದರೆ ಯಾವ ಪ್ರಾಣಿಗಳಿಗೂ ಹಿಂಸೆ ಅತಿಯಾಗಿ ಕೊಡಲೇಬಾರ್ದು. ಎಷ್ಟು ಕೆಲಸವೋ ಅಷ್ಟು ಮಾತ್ರ ಕೆಲಸ ತೆಗೆದುಕೊಳ್ಳಬೇಕು. ವಿಶೇಷವಾಗಿ ಕಪಿಲ ಎತ್ತುಗಳಿದ್ದರೆ ಕಪಿಲ ಗೋವು ಕಪಿಲ ಎತ್ತುಗಳಿದ್ದರೆ ಆ ಕಪಿಲ ಎತ್ತುಗಳನ್ನು ಜೋರಾಗಿ ಬಾರಕೋಲಿನಿಂದ ಹೊಡೆಯೋದಲ್ಲ, ಎಲೆಗಳಿಂದ ಕೂಡಿದಂತಹ ಟೊಂಗೆಗಳು, ಅಂದರೆ ಹೆಚ್ಚು ಪೆಟ್ಟು ಬಡಿಯೋದಿಲ್ಲ. ಆ ಎಲೆಗಳಿಂದ ಕೂಡಿದಂತಹ ಟೊಂಗೆಗಳಿಂದ ನಿಧಾನವಾಗಿ ಅವುಗಳಿಗೆ ಸ್ಪರ್ಶ ಮಾಡಿ ಈಚೆ ಹೋಗಿ ಆಚೆ ಹೋಗಿ ಅಂತೇನು ಸೂಚನೆ ಕೊಡಬೇಕಾಗಿದೆಯೋ ಕೊಡಬೇಕೇ ಹೊರತು ಆ ಎಲೆಗಳನ್ನು ತೆಗೆದು ಬರೀ ಕೋಲಿನಿಂದ ಜೋರಾಗಿ ಹೊಡೆಯೋದಾಗಲಿ ಅಥವಾ ಚಾಬೂಕಿನಿಂದ ಹೊಡೆಯೋದಾಗಲಿ ಸರ್ವಥಾ ಮಾಡಬಾರದು. ಅಥವಾ ಕೇವಲ ಶಬ್ದ ಮಾಡಬೇಕು, ಹುಂಕಾರದಿಂದ ಶಬ್ದವನ್ನು ಮಾಡಿ ಅವುಗಳನ್ನು ಸರಿಸಬೇಕೇ ಹೊರತು ಪೆಟ್ಟು ಕೊಡಬಾರದು. ಕೊಡುವುದಾದರೂ ಮೃದುವಾದ ಸೂಚನೆ ಮಾತ್ರ ಕೊಡಬೇಕು ಅಂತಾನೆ ಕೃಷ್ಣ ಪರಮಾತ್ಮ. ವಾಹಯೇತು ಹುಂಕೃತೇನೈವ ಶಾಖಯಾವ ಸಪತ್ರಯ ನ ದಂಡೇನ ನ ಯಷ್ಟ್ಯಾವ ನ ಪಾಶೇನ ಚ ವಾ ಪುನಃ. ಇನ್ನು ಆ ಎತ್ತುಗಳಿಗೆ ಕೆಲಸ ಮಾಡಿಸುವಾಗ ಸಾಮಾನ್ಯವಾದ ಯಾವುದೇ ಎತ್ತುಗಳಾಗಿರಬಹುದು, ವಿಶೇಷವಾಗಿ ಕಪಿಲ ಎತ್ತುಗಳಿಂದ ಕೆಲಸ ಮಾಡಿಸುವಾಗ ಸುಮಾರು ಮಧ್ಯಾಹ್ನ 3 ಗಂಟೆವರೆಗೆ ಕೆಲಸ ಮಾಡಿಸ್ಬೇಕು. ಅದಾದ ಮೇಲೆ ಹಾಗೇ ಸಂಜೆವರೆಗೆ ಮಾಡಿಸ್ತಾ ಇರಬಾರ್ದು. ಆಮೇಲೆ ಅವುಗಳಿಗೆ ವಿಶ್ರಾಂತಿಗೆ ಬಿಡಬೇಕು. ಅವುಗಳ ಊಟ ಆದಮೇಲೆ ತಾನು ಊಟ ಮಾಡಬೇಕು. ಅರ್ಥಾತ್ ಅವುಗಳಿಗೆ ಗ್ರಾಸ ಕೊಟ್ಟ ಮೇಲೆ ತನ್ನ ಊಟ, ಅವುಗಳು ನೀರು ಕುಡಿದಿವೆ ತೃಪ್ತಿಯಾಗಿವೆ ಅಂತಾದ ಮೇಲೆ ತಾನು ನೀರು ಕುಡಿಬೇಕಂತೆ. ದಿಲೀಪ ರಾಜ ಹೀಗೆ ಸೇವೆ ಮಾಡ್ತಾ ಇದ್ದ ಅಂತ ಬರುತ್ತೆ. ಸ್ಥಿತ ಮುಚ್ಚಲಿತ ಪ್ರಯಾತಂ ನಿಷೇದುಷಿ ಮಾಸನ ಬಂಧಧೀರ ಜಲಾಭಿಲಾಷಿ ಜಲಮಾದದಾನಂ ಛಯೇವ ತಾಂ ಭೂಪತಿರನ್ವಗಚ್ಚತ್. ತಾನು ನೀರು ಕುಡಿಬೇಕು ಅಂತ ಬಯಸಬೇಕಾದ್ರೆ ಅದು ನೀರು ಕುಡಿತಾ ಅಂತ ನೋಡ್ತಾನಂತ ಮೊದಲು. ಜಲಾಭಿಲಾಷಿ ಕುಡಿಯೋದು ಮುಂದೆ, ನೀರು ಕುಡಿಯಬೇಕು ಅಂತ ಮನಸ್ಸಿನಲ್ಲಿ ಇಚ್ಛೆ ಪಡೆಯಬೇಕಾದ್ರೆ ಆ ಗೋ ನೀರು ಕುಡಿದಿದೆಯಾ ಕಾಮಧೇನು ಅಂತ ನೋಡಿ ಆಮೇಲೆ ತಾನು ಸರಿ ಇನ್ಮೇಲೆ ನಾವು ನೀರು ಕುಡಿಯಬೇಕು ಅಂತ ಇಚ್ಛೆ ಪಡ್ತಿದ್ದಂತೆ. ಅದು ಕುಳಿತರೆ ಕೂಡೋದು, ನಿಂತರೆ ನಿಲ್ಲೋದು, ಅದು ತಿಂದರೆ ತಿನ್ನೋದು, ಇಲ್ಲ ಅಂದರೆ ಇಲ್ಲ. ಹೀಗೆ ಸೇವೆ ಮಾಡಿದ ಅಂತ ವರ್ಣನೆ ಬರುತ್ತೆ. ಆ ಮಾತು ಮಹಾಭಾರತದಲ್ಲಿ ಹೇಳ್ತಾರೆ. ಈ ರೀತಿ ಅವುಗಳನ್ನು ಸೇವಿಸಬೇಕು ಅಂತ ಹೇಳ್ತಾರೆ. ಸೇವೆ ಮಾಡುವಂತಹ ಸಜ್ಜನರಿಗೆ ತಂದೆ ತಾಯಿಗಳು ಹೇಗೆ ನೋಡಿಕೊಳ್ಳಬೇಕೋ ಹಾಗೆ ಗೋವುಗಳು, ಎತ್ತುಗಳು, ಕಪಿಲ ಗೋ, ಕಪಿಲ ಎತ್ತು, ಕಪಿಲ ಆಕಳು ತಂದೆ ತಾಯಿಗಳಂತೆ ಅವನನ್ನು ಸಂರಕ್ಷಣೆ ಮಾಡ್ತವೆ. ಅವನ ಪಾಪಗಳನ್ನು ಪರಿಹಾರ ಮಾಡಿ ಅವನಿಗೆ ಪುಣ್ಯವನ್ನು ಕೊಡ್ತೇವೆ. ಶುಶ್ರೂಷೋರ್ ಮಾತರಶ್ಚೈತಾ ಪಿತರಸ್ತೆ ಪ್ರಕೀರ್ತಿತಾ. ಈ ರೀತಿಯಾಗಿ ಹೇಳ್ತಾರೆ. ಏನಾದರೂ ರಕ್ತ ಬರೋ ಹಾಗೆ ಹೊಡೆದರೆ ಅವನಿಗೆ ಭ್ರೂಣ ಹತ್ಯೆ ಮಾಡಿದ ಮಹಾಪಾಪ ಬರ್ತದೆ. 100 ವರ್ಷಗಳವರೆಗೆ ನರಕದಲ್ಲಿ ದುಃಖವನ್ನು ಅನುಭವಿಸ್ತಾನೆ. ಆದ್ದರಿಂದ ಎಂದಿಗೂ ಅವುಗಳಿಂದ ಆ ರೀತಿಯ ಕಾರ್ಯಗಳನ್ನು ಮಾಡಿಸಬಾರದು. ಇನ್ನು ಕೆಲವರಂತೂ ಆಕಳ ಮೇಲೇ ಭಾರ ಹಾಕಿ ಭಾರ ಹೊರಿಸಿ ಹೋಗ್ತಾರೆ. ಅದಂತೂ ಮಾಡಲೇಬಾರದು, ಎತ್ತುಗಳಿಂದ ಮಾಡಿಸಬೇಕು. ಕಪಿಲಾಂ ವಾಹಯೇದ್ಯಸ್ತು. ಆ ಕಪಿಲ ಆಕಳಿನಿಂದ ಭಾರವನ್ನು ಹೊರಿಸಿದರೆ ಮಾತ್ರ 33 ದೇವತೆಗಳಿಗೆ, ಪಿತೃಗಳಿಗೆ ಭಾರ ಹೊರಿಸಿದರೆ ಎಂತಹ ಮಹಾಪಾಪವೋ ಅಂತಹ ಮಹಾಪಾಪ ಅವನಿಗೆ ಬರುತ್ತೆ. ಎಂದಿಗೂ ಕೂಡ ಆ ರೀತಿಯ ಕೃತ್ಯವನ್ನು ಮಾಡಬಾರದು. ಶ್ರಮ ಕೊಟ್ಟು ಶ್ರಮದಿಂದ ಅವುಗಳು ಏನಾದರೂ ನಿಟ್ಟೆಸರು ಬಿಟ್ಟರೆ
ಆಗ ಇವನು ಮಾಡಿದಂತಹ ಎಲ್ಲ ಪುಣ್ಯಗಳು ಹಾಳಾಗ್ತದೆ, ಇವನ ಕುಲವೇ ನಾಶವಾಗಿ ಹೋಗ್ತದೆ. ಜೋರಾಗಿ ಗಾಳಿ ಬೀಸಿದರೆ ಹೇಗೆ ಎಲ್ಲ ಧೂಳಿ ಕಣಗಳ ಹಾರಿಕೊಂಡು ಹೋಗ್ತದಲ್ಲ, ಹಾಗೆ ಆ ಆಕಳಿನ ಶ್ವಾಸದ ಗಾಳಿಯಿಂದ ಇವನ ಕುಲವೇ ಹಾಳಾಗಿ ಹೋಗ್ತದೆ ಅಂತಾರೆ. ನಿಶ್ವಸಂತಿ ಯದಾ ಶ್ರಾಂತಾಹ ತದಾ ಹನ್ಯುಶ್ಚ ತತ್ಕುಲಂ. ಎಷ್ಟು ರೋಮಗಳಿವೆಯೋ ಆ ಆಕಳಿನಲ್ಲಿ ಅಷ್ಟು 100 ವರ್ಷ ಇವನು ನರಕದಲ್ಲಿ ದುಃಖವನ್ನು ಅನುಭವಿಸಬೇಕಾಗ್ತದೆ. ಆಕಳುಗಳಿಂದ ಭಾರವನ್ನು ಹೊರಿಸಬಾರದು. ಯಜ್ಞದಲ್ಲಿ, ಶ್ರೇಷ್ಠವಾದ ಯಜ್ಞಗಳಲ್ಲಿ ಆಕಳಿನ ಹಾಲನ್ನು ಉಪಯೋಗಿಸುವುದು ಹೇಗೋ, ಇನ್ನೊಬ್ಬರು ಯಜ್ಞ ಮಾಡ್ತಾ ಇರುವಾಗ ತಾನು ಅವರಿಗೆ ಈ ಕಪಿಲಾ ಗೋವನ್ನು ದಾನವಾಗಿ ಕೊಡ್ಬೋದು ಪವಿತ್ರವಾದ ಯಜ್ಞ ಕಾರ್ಯಕ್ಕೆ. ಅದು ಮಹಾಪುಣ್ಯಪ್ರದವಾದದ್ದು. ಅಗ್ನಿಲೋಕದಲ್ಲಿ ಸುಖವಾಗಿರ್ತಾನೆ, ಸ್ವರ್ಗದಲ್ಲಿಯೂ ಕೂಡ ಆ ಗೋವಿನ ರೋಮಗಳಿದ್ದಷ್ಟು ವರ್ಷ ಅಷ್ಟು 1000 ವರ್ಷ ಸುಖವಾಗಿರ್ತಾನೆ. ವಿಶೇಷವಾಗಿ ಅದರ ಖುರ ಹಾಗೂ ಶೃಂಗ, ಕೋಡು ಹಾಗೂ ಉಗುರಿನ ಸ್ಥಾನಗಳಲ್ಲಿ ಬಂಗಾರದ ಕವಚಗಳನ್ನು ಹಾಕಿ ದಾನವನ್ನು ಮಾಡಬೇಕು. ಅಶ್ವಮೇಧ ಯಾಗ ಮಾಡಿದ ಮಹಾಫಲ ಬರ್ತದೆ. ಒಂದು ಗೋದಾನ ಮಾಡಿದರೆ ಒಂದು ಅಶ್ವಮೇಧ ಯಾಗ ಮಾಡಿದ ಮಹಾಫಲ. ಎಷ್ಟು ಕಷ್ಟ ಅಶ್ವಮೇಧ ಯಾಗ ಮಾಡೋದಕ್ಕೆ. ಪಾಂಡವರ ಅಶ್ವಮೇಧ ರಾಜಸೂಯ ಯಾಗಾದಿಗಳ ವರ್ಣನೆಯನ್ನೆಲ್ಲ ನೀವು ಕೇಳಿದ್ದೀರಿ. ಅಂಥ ಅಶ್ವಮೇಧ ಯಾಗವನ್ನು ಅತೀ ಸುಲಭವಾಗಿ ಒಂದು ಗೋದಾನ ಮಾಡಿದರೆ ಆ ಫಲವನ್ನು ಮನುಷ್ಯ ಪಡೆಯುವುದಕ್ಕೆ ಸಾಧ್ಯ ಇದೆ ಎಂಬುದಾಗಿ ಸುವರ್ಣಾಭರಣಗಳಿಂದ ಸಹಿತವಾದ ಗೋದಾನ ಮಾಡಿ ಪವಿತ್ರಂ ಹಿ ಪವಿತ್ರಾಣಾಂ ಸುವರ್ಣಂ ಇತಿ ಮೇ ಮತಿ ಕೃಷ್ಣ ಹೇಳ್ತಾನೆ. ಅಂತಹ ಸುವರ್ಣ ಸಹಿತವಾದ ಗೋದಾನವನ್ನು ಮಾಡಬೇಕು. 1000 ಅಗ್ನಿಷ್ಠೋಮ ಯಾಗವನ್ನು ಮಾಡಿದರೆ 1 ವಾಜಪೇಯ ಯಾಗ ಮಾಡಿದ ಫಲ ಬರ್ತದೆ. 1000 ವಾಜಪೇಯ ಯಾಗಗಳನ್ನು ಮಾಡಿದರೆ 1 ಅಶ್ವಮೇಧ ಯಾಗ ಮಾಡಿದ ಫಲ ಬರ್ತದೆ. 1000 ಅಶ್ವಮೇಧ ಯಾಗಗಳನ್ನು ಮಾಡಿದರೆ 1 ರಾಜಸೂಯ ಯಾಗ ಮಾಡಿದ ಫಲ ಬರ್ತದೆ. 1000 ಕಪಿಲಾ ಗೋದಾನ ಮಾಡಿದರೆ 1000 ವಾಜಪೇಯ ಯಾಗ ಮಾಡಿದ ಫಲ ಬರ್ತದೆ. ಇದೀಗ ಕೇಳಿದಿರಿ, 1 ಅಶ್ವಮೇಧ ಯಾಗ ಮಾಡಿದ ಫಲ ಬರ್ತದೆ 1 ಕಪಿಲಾ ಗೋದಾನ ಮಾಡಿದರೆ ಅಂತ. 1000 ಅಶ್ವಮೇಧ ಅಂದರೆ 1 ರಾಜಸೂಯ. ಹಾಗಾದರೆ 1000 ಗೋದಾನ ಮಾಡಿದರೆ 1000 ಅಶ್ವಮೇಧ ಯಾಗ ಮಾಡಿದ ಫಲ, 1000 ಅಶ್ವಮೇಧ ಹಾಗೂ 1 ವಾಜಪೇಯ ಸಮಾನ ಅಂದ ಮೇಲೆ ರಾಜಸೂಯ, 1 ರಾಜಸೂಯ ಸಮಾನ ಅಂದ ಮೇಲೆ 1000 ಕಪಿಲಾ ಗೋದಾನ ಮಾಡಿದರೆ 1000 ಅಶ್ವಮೇಧ ಮಾಡಿದ ಫಲ, ಅರ್ಥಾತ್ 1 ರಾಜಸೂಯ ಯಾಗ ಮಾಡಿದ ಫಲ ಬರ್ತದೆ. ರಾಜಸೂಯ ಯಾಗನೇ ಸುಲಭ ಅಲ್ಲ ಇದಕ್ಕಿಂತ ಅಂತ ಅನ್ಬೇಡಿ. ರಾಜಸೂಯ ಯಾಗ ಬಹಳ ಕಠಿಣವಾದದ್ದು. ಎಲ್ಲ ರಾಜರುಗಳನ್ನು ಸೋಲಿಸಿ ಕಪ್ಪು ಕಾಣಿಕೆಗಳನ್ನು ತಂದು ಸಕಲ ಜಗತ್ತಿನ ಕ್ಷೇಮಕ್ಕಾಗಿ ಮಾಡುವಂತಹ ಆ ರಾಜಸೂಯ ಯಾಗದ ವೈಭವ ಪಾಂಡವರು ಮಾಡಿದ್ದನ್ನು ಕೇಳಿದರೆ ಅದು ಸಾಮಾನ್ಯರಿಂದ ಸಾಧ್ಯ ಇಲ್ಲ. ಅಂತಹ ರಾಜಸೂಯ ಯಾಗವನ್ನು ಮಾಡಿದ ಫಲ ಬರುತ್ತೆ 1000 ಕಪಿಲಾ ಗೋದಾನವನ್ನು ಮಾಡಿದರೆ. ಪೃಥ್ವಿ ಎಲ್ಲಿಯವರೆಗೆ ಮನುಷ್ಯರನ್ನು ಧಾರಣೆ ಮಾಡುತ್ತೋ ಅಲ್ಲಿಯವರೆಗೆ ಗೋದಾನ ಮಾಡಿದ ವ್ಯಕ್ತಿಯನ್ನು ಕಪಿಲಾ ಗೋ ರಕ್ಷಣೆ ಮಾಡ್ತದೆ. ಇದರರ್ಥ ನಿರಂತರವಾಗಿ ಅವನನ್ನು ರಕ್ಷಣೆ ಮಾಡುವುದಕ್ಕೆ ಆ ಕಪಿಲಾ ಗೋ ಅರ್ಥಾತ್ ಗೋದಾನ ಮಾಡಿದ್ದರಿಂದ ಬಂದ ಪುಣ್ಯದಿಂದ ಪ್ರಸನ್ನನಾದಂತಹ ಗೋಪಾಲಕೃಷ್ಣ ಪರಮಾತ್ಮ ಇವನಿಗೆ ರಕ್ಷಕನಾಗಿ ಇರ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಹಾವು ತನ್ನ ಮೈ ಮೇಲಿನ ಪೊರೆ ಬಿಟ್ಟಂತೆ ಪಾಪಗಳನ್ನು ಕಳೆದುಕೊಳ್ತಾನೆ. ಸೂರ್ಯಪ್ರಕಾಶದಿಂದ ಅಂಧಕಾರ ಕಳಚಿ ಹೋದಂತೆ ಈ ಗೋಸೇವೆಯಿಂದ ಗೋದಾನದಿಂದ ತನ್ನ ಪಾಪವೆಂಬ ಎಲ್ಲ ಅಂಧಕಾರವನ್ನು ಕಳೆದುಕೊಳ್ತಾನೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಈ ಕಪಿಲಾ ಗೋ ಪೂಜೆಯ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾನೆ. ಅದರ ಪ್ರಭೇದವನ್ನು ಕೂಡ ತಿಳಿಸಿಕೊಟ್ಟಿದ್ದಾನೆ. ಅದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಶ್ರೀಕೃಷ್ಣಾರ್ಪಣಮಸ್ತು.